ನಿಜಕ್ಕೂ ಕೂಡ ರಣರಂಗವಾಯಿತು ದೆಹಲಿಯ ಜಂತರ್ ಮಂತರ್. ರಾಷ್ಟ್ರ ರಾಜಧಾನಿಯಲ್ಲಿ ಬಿಗುವಿನ ವಾತಾವರಣ ಈಗ ಸೃಷ್ಟಿಯಾಗಿರುವಂಥದ್ದು. ಮೆಟ್ರೋ ನಿಲ್ದಾಣದಲ್ಲೂ ಕೂಡ ಬಿಗಡಾಯಿಸಿದ ಪರಿಸ್ಥಿತಿ. ರಣರಂಗವಾಯಿತು ದೆಹಲಿಯ ಜಂತರ್ ಮಂತರ್. ರಾಷ್ಟ್ರ ರಾಜಧಾನಿಯಲ್ಲಿ ಬಿಗುವಿನ ವಾತಾವರಣ ಈಗ ನಿರ್ಮಾಣ ಆಗಿದೆ. ಮೆಟ್ರೋ ನಿಲ್ದಾಣದಲ್ಲೂ ಕೂಡ ಬಿಗಡಾಯಿಸಿದ ಪರಿಸ್ಥಿತಿ. ದೆಹಲಿ ಮೆಟ್ರೋಗೆ ನುಗ್ಗಿದ ಕಾಕ್ರೋಚ್ ಕಾರ್ಯಕರ್ತರು. ಮೆಟ್ರೋ ನಿಲ್ದಾಣಗಳಲ್ಲೂ ಭುಗಿಲೆದ್ದಂಥ ಆಕ್ರೋಶ ಇದೀಗ. ಸಿಜೆಪಿ ಕಾರ್ಯಕರ್ತರಿಂದ ಅನಾಗರಿಕ ವರ್ತನೆ. ಮೆಟ್ರೋ ನಿಲ್ದಾಣದಲ್ಲೂ ಕೂಡ ಕಾಕ್ರೋಚ್ ಕಾರ್ಯಕರ್ತರ ಪುಂಡಾಟ. ಕಾಕ್ರೋಚ್ ಕಾರ್ಯಕರ್ತರ ಹುಚ್ಚಾಟ ಪ್ರಯಾಣಿಕರಿಗೆ ಸಂಕಟ. ಭದ್ರತಾ ದೃಷ್ಟಿಯಿಂದ 5 ಮೆಟ್ರೋ ಸ್ಟೇಷನ್ಗಳು ಈಗ ಬಂದ್ ಆಗಿರುವಂತದ್ದು ದೆಹಲಿಯಲ್ಲಿ. ಮೆಟ್ರೋ ಕ್ಲೋಸ್ ಆದ ಹಿನ್ನೆಲೆ ಪ್ರಯಾಣಿಕರು ಪರದಾಟ. ರಾಜೀವ್ ಚೌಕ್, ಜನಪಥ್, ಪಟೇಲ್ ಚೌಕ್, ಸೇವಾ ತೀರ್ಥ ಜೊತೆಗೆ ಸೆಂಟ್ರಲ್ ಸೆಕೆಟ್ 5 ನಿಲ್ದಾಣಗಳು ಈಗ ಮೆಟ್ರೋ ನಿಲ್ದಾಣಗಳು ಕ್ಲೋಸ್ ಆಗಿರುವಂತದ್ದು. ರಣರಂಗವಾಯಿತು ಇದೀಗ ದೆಹಲಿ. ಗಮನಿಸ್ತಾ ಇರಬಹುದು, ದೆಹಲಿಯ ಮೆಟ್ರೋ ಸ್ಟೇಷನ್ಗೆ ಇವರು ಯಾಕೆ ನುಗ್ಗುದು, ಎಲ್ಲಿ ಪ್ರತಿಭಟನೆ ಮಾಡಬೇಕು ಅಲ್ಲಿ ಪ್ರತಿಭಟನೆ ಮಾಡಬೇಕು, ಹೋರಾಟ ಮಾಡಬೇಕು ಇಲ್ಲ ಅಂತ ಅಲ್ಲ. ಆದ್ರೆ ಸಾರ್ವಜನಿಕರಿಗೆ ಈ ರೀತಿಯಾಗಿ ತೊಂದರೆ ಕೊಡೋದು ಎಷ್ಟು ಸರಿ? ಇದೇನಾ ನಿಮ್ಮ ಕಾಕ್ರೋಚ್ ಪಾರ್ಟಿಯ ಧ್ಯೇಯ ಅನ್ನೋದು ನಮಗಂತೂ ಗೊತ್ತಿಲ್ಲ. ಯಾಕಂತಂದ್ರೆ ದೆಹಲಿ ಮೆಟ್ರೋಗೆ ನುಗ್ಗಿರುವಂತಹ ಕಾಕ್ರೋಚ್ ಕಾರ್ಯಕರ್ತರು ಸಾರ್ವಜನಿಕರಿಗೆ ಈಗ ತೊಂದರೆಯನ್ನ ಕೊಟ್ಟಿದ್ದಾರೆ. ಮುಗಿಲೆದ್ದಂತಹ ಆಕ್ರೋಶ. ನಿಮ್ಮ ಆಕ್ರೋಶ ಏನಿದ್ರು ರಾಜಕಾರಣಿಗಳ ಮುಂದಿರಬೇಕು ಅಥವಾ ನೀವೆಲ್ಲಿ ತೋರಿಸ್ಕೊಳ್ತೀರೋ ಅಲ್ಲಿರ್ಬೇಕು. ಅದು ಬಿಟ್ಟು ಸಾರ್ವಜನಿಕರ ಮೇಲೆ ತೋರಿಸಿದ್ರೆ ಹೇಗೆ? ಕಾರ್ಯಕರ್ತರ ಪುಂಡಾಟ ಎಲ್ಲರನ್ನೂ ಒಳಗಾಕ್ಬೇಕು ಈ ಪೊಲೀಸರು, ಬಿಡಬಾರ್ದು. ಕಾರ್ಯಕರ್ತರ ಈ ಹುಚ್ಚಾಟ ಇದೀಗ ಪ್ರಯಾಣಿಕರು ಪರದಾಟ ನಡೆಸುವಂತಹ ಪರಿಸ್ಥಿತಿ ಈಗ ಏರ್ಪಟ್ಟಿರುವಂತದ್ದು. ಎಷ್ಟೋ ಮಂದಿ ಆಫೀಸಿಂದ ಈಗ ಹೊರಗಡೆ ಹೋಗುವಂತವ್ರು ಇರ್ತಾರೆ, ಕಾಲೇಜ್ ಮುಗಿಸ್ಕೊಂಡು ಮನೆಗೆ ಹೋಗುವಂತಿರ್ತಾರೆ. ಇವ್ರು ಹುಚ್ಚಾಟಕ್ಕೆ ಬಲಿಯಾಗ್ತಾ ಇರುವಂತದ್ದು ಪ್ರಯಾಣಿಕರು. ನಿಮ್ಗೆ ಅಷ್ಟೊಂದು ಹೋರಾಟ ಇತ್ತು ಅಂತಂದ್ರೆ ಸಂಸತ್ ಮುಂದೆ ಇರಬೇಕು, ಆದ್ರೆ ಪ್ರಯಾಣಿಕರ ಮುಂದೆ ಅಲ್ಲ, ಸಾರ್ವಜನಿಕರ ಮುಂದೆ ಅಲ್ಲ. ಮೆಟ್ರೋ ನಿಲ್ದಾಣದಲ್ಲಿ ಈಗ ಮುಗಿರುವಂತಹ ಪ್ರಯಾಣಿಕರು ಯಾವುದೇ ಕಾರಣಕ್ಕೂ ಬಿಡಬೇಡಿ ಒಳಗಡೆಗೆ. ಸಿಜೆಪಿ ಕಾರ್ಯಕರ್ತರಿಂದ ಇದೀಗ ಅನಾಗರಿಕ ವರ್ತನೆ. ಮೊದಲನೇದಾಗಿ ಇವರನ್ನ ನಾಗರಿಕರು ಅಂತ ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಈ ರೀತಿಯಾಗಿ ಹುಚ್ಚಾಟವನ್ನ ಮೆರಿತಾ ಇರುವಂತಹ ಅನಾಗರಿಕರ ಕಾರ್ಯಕರ್ತರು ಅಂತಾನೆ ಹೇಳಬಹುದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಸಂಜಯ್. ದೂರವಾಣಿ ಸಂಪರ್ಕದಲ್ಲಿ ಸಂಜಯ್, ಇದೀಗ ರಾಷ್ಟ್ರ ರಾಜಧಾನಿಯಲ್ಲಿ ಬಿಗುವಿನ ವಾತಾವರಣ ಸೃಷ್ಟಿಯಾಗಿರುವಂಥದ್ದು. ಕಾರ್ಯಕರ್ತರು ಭುಗಿಲೆದ್ದಿರೋದು ಸರಿ ಇಲ್ಲ ಅಂತ ಅಲ್ಲ, ಆದರೆ ಎಲ್ಲಿ ಹೋರಾಟ ಮಾಡಬೇಕೋ ಅಲ್ಲಿ ಹೋರಾಟ ಮಾಡಬೇಕು. ಸಾರ್ವಜನಿಕರು ಏನು ತಪ್ಪು ಮಾಡಿದ್ರು ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಸೃಷ್ಟಿಯಾಗಿರುವಂಥದ್ದು. ಖಂಡಿತ ಗಂಗಾ, ಏನು ಡಿಜಿಟಲ್ ಜಗತ್ತಿನ ಒಂದು ಸಣ್ಣದೊಂದು ವಿಡಂಬನಾತ್ಮಕ ಆಂದೋಲನ ಇಷ್ಟೊಂದು ಬೃಹತ್ ಮಟ್ಟದ ವಾಸ್ತವಿಕ ರಾಜಕೀಯ ಪ್ರತಿಭಟನೆಯಾಗಿ ಮಾರ್ಪಟ್ಟು ದೇಶದ ರಾಜಧಾನಿಯನ್ನ ಸ್ತಬ್ಧಗೊಳಿಸುವ ಹಂತಕ್ಕೆ ತಲುಪುತ್ತೆ ಅಂತ ಯಾರು ಕೂಡ ಊಹೆ ಮಾಡಿರ್ಲಿಲ್ಲ. ಇವತ್ತು ಏನು ದೆಹಲಿಯಲ್ಲಿ ಕಾಕ್ರೋಚ್ ಪಾರ್ಟಿಯ ಹೋರಾಟ ನಾವು ಶಾಂತಿಯುತವಾಗಿ ಮಾಡ್ತೀವಿ ಅಂತ ಹೇಳಿದ್ರು, ಆದ್ರೆ ದೆಹಲಿಯ ಜಂತರ್ ಮಂತರ್ ಇವತ್ತು ರಣರಂಗ ಆಗಿದೆ, ತೀವ್ರ ಸ್ವರೂಪವನ್ನ ಪಡ್ಕೊಂಡಿದೆ. ಕಾಕ್ರೋಚ್ ಪಾರ್ಟಿ ಹೋರಾಟಗಾರರ ಒಂದು ಹೋರಾಟ ತೀವ್ರ ಸ್ವರೂಪವನ್ನ ಪಡ್ಕೊಂಡಿದೆ, ಹಿಂಸಾಚಾರಕ್ಕೆ ತಿರುಗಿದೆ. ದೆಹಲಿಯ ಮೆಟ್ರೋಗಳಿಗೆ ನುಗ್ಗಿ ಅಲ್ಲಿ ದಾಂಧಲೆಯನ್ನ ಮಾಡಿದ್ದಾರೆ. ಇವರ ಹೋರಾಟದ ಪ್ರತಿಫಲವಾಗಿ ಇವತ್ತು ದೆಹಲಿಯಲ್ಲಿ 5-6 ಮೆಟ್ರೋ ಸ್ಟೇಷನ್ ಗಳನ್ನ ಕ್ಲೋಸ್ ಮಾಡಲಾಗಿದೆ. ಇದರಿಂದ ಅಲ್ಲಿನ ಪ್ರಯಾಣಿಕರಿಗೂ ತುಂಬಾ ಕಷ್ಟ ಆಗಿದೆ. ಒಂದ್ ರೀತಿಯಲ್ಲಿ ಅನಾಗರಿಕರ ತರ ವರ್ತನೆ ಮಾಡಿ ದೇಶವಾಸಿಗಳ ಆಕ್ರೋಶಕ್ಕೆ ಗುರಿಯಾಗಿದ್ದಾರೆ ಅಂತ ಹೇಳ್ಬೋದು ಗಂಗಾ. ಎಸ್, ಧನ್ಯವಾದ ಸಂಜಯ್ ತಮ್ಮೆಲ್ಲ ಮಾಹಿತಿಗಾಗಿ.